ಸರ್ ಏನಾಗ್ತಿದೆ? ಸರ್ ಅವರು ನಮ್ಮ ಮಾವನೇ ಆಗಬೇಕು, ಸೋದರ ಮಾವ. ಏನಾಗಿತ್ತು ಅಂದರೆ ಅವ್ರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ಹಂಗಾಗಿ ಏನಾಯಿತು, ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡು ಬಂದಿದ್ದಾರೆ. ಆಟೋ ಮಾಡಿ ಓನರು ಆ್ಯಕ್ಚುಲಾಗಿ ಫ್ಯಾಕ್ಟ್ರಿ ಇಟ್ಕೆ ಫ್ಯಾಕ್ಟ್ರಿ ಕೆಲಸ ಮಾಡಿದವರು ಅವರು. ಹೌದು, ಅವ್ರು ಏನು ಮಾಡಿದ್ರು, ಆಟೋ ಮಾಡಿ ಪಾಪ ಇದು ಮಾಡಿದ್ದಾರೆ, ತೋರಿಸಿದ್ದಾರೆ. ಕರ್ಕೊಂಬಂದು ತೋರಿಸ್ಕೊಂಡು ಕರ್ಕೊಂಬಂದು ಮಲಗಿಸಿದ್ದಾರೆ. ಮಲಗಿಸ್ಬಿಟ್ಟು ಇಟ್ಕೆ ಫ್ಯಾಕ್ಟ್ರಿಲಿ ಅಲ್ಲೇ ರೂಮ್ ಕೊಟ್ಟಿದ್ದಾರೆ, ಮಲಗಿಸಿದ್ದಾರೆ. ಅವಾಗ ನಾವು ಹೋಗಿರಲಿಲ್ಲ ಸರ್, ನಾನು ಮನೇಲಿದ್ದೆ. ಸರಿ ಅಂದ್ಬಿಟ್ಟು ಸರೋಗುತ್ತೆ ಅಂದ್ಬಿಟ್ಟು ಮಲಗಿಸಿದ್ದಾರೆ. ಅದಾದಮೇಲೆ ಬೆಳಗಿನ ಜಾವ 3 ಗಂಟೆಗೆ ಭಾನುವಾರ ಅಲ್ಲ, ಶನಿವಾರ ಆಗಿರೋದು ಇವರು. ಶುಕ್ರವಾರ ಬೆಳಗ್ಗೆ 3 ಗಂಟೆಗೆ ಹಿಂಗೆ ಫೋನ್ ಬಂತು. ಅವರು ಓನರ್ ಫೋನ್ ಮಾಡಿಬಿಟ್ಟು ಹಿಂಗೆ ಸೀರಿಯಸ್ ಆಗಿಬಿಟ್ಟಿದೆ, ಬನ್ನಿಯಪ್ಪ ಏನು ನೋಡಿ ಅಂತ ಹೇಳಿದ್ರು. ಆಂಬುಲೆನ್ಸ್ ಫೋನ್ ಮಾಡಿದ್ರು, ಬನ್ನಿ ಅಂದರು. ನಾನು ಬಂದೆ. ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಬಂದು 3 ಗಂಟೆಗೆ ಬಂದೆ. 3:20ಗೆ ಆಂಬುಲೆನ್ಸ್ ಬಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹತ್ತಿಸ್ಕೊಂಡ್ವಿ. ಇಲ್ಲೇ ಹಾಸ್ಪಿಟ್ಲಿಗೆ ಇಲ್ಲೇ ಬಂದು ಅಡ್ಮಿಟ್ ಮಾಡಿದ್ವಿ. 35ನೇ ವಾರ್ಡು ಅಲ್ಲೇ ಅಡ್ಮಿಟ್ ಮಾಡಿ ನಾನೇ ಕರ್ಕೊಂಬಂದೆ. ಇದೆಲ್ಲ ರಿಪೋರ್ಟ್ ಎಲ್ಲ ನಾನೇ ಬರ್ಸ್ದೆ. ಕರ್ಕೊಂಬಂದು ಇಲ್ಲ ಡಾಕ್ಟ್ರು ಬಂದಿರಲಿಲ್ಲ, ಇವ್ರು ಇರ್ತಾರಲ್ಲ ನರ್ಸ್ ಮಾಡ್ತಾರಲ್ಲ, ನರ್ಸ್ಗಳು ಏನು ಮಾಡಿದ್ರು, ಇಂಜೆಕ್ಷನ್ ಕೊಟ್ಟರು 2. ಆದರೂ ಆಗ್ತಾ ಇರಲಿಲ್ಲ, ಜಾಸ್ತಿ ನೋವು ಅಂತ ಇದ್ರು. ಅವಾಗ ನಾನೇನು ಮಾಡಿದೆ, ಹೋಗಿ ಡಾಕ್ಟ್ರು ಮಲ್ಕೊಂಡಿದ್ರು ಅವರು, ಆ ನರ್ಸ್ ಇರ್ತಾರಲ್ಲ, ಅವ್ರನ್ನ ಎಬ್ಬಿಸ್ಬಿಟ್ಟು ಮತ್ತೆ ಕರ್ಕೊಂಬಂದೆ. ಜಾಸ್ತಿ ನೋವಾಗಿದೆ ಬನ್ನಿ ಏನು ನೋಡಿ ಅಂದ್ಬಿಟ್ಟು. ಆಮೇಲೆ ಬಂದು ಇನ್ನೊಂದು ಇಂಜೆಕ್ಷನ್ ಕೊಟ್ಟರು, ಗ್ಲೂಕೋಸ್ ಹಾಕಿ ಅಂದರು. ಇಲ್ಲ ಆಲ್ರೆಡಿ ಅವರು ನಿನ್ನೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿರಲ್ಲ, ಹಂಗಾಗಿ ಅಲ್ಲ ಇದು ಸ್ಟಿಕ್ಕರ್ ಇತ್ತಲ್ಲ, ಸ್ಟಿಕ್ಕರ್ ನೋಡ್ಬಿಟ್ಟು ಹಾಕಿಲ್ಲ ಅವರು. ಅವಾಗ ನಾನೇನು ಮಾಡಿದೆ, ಇವಾಗ 100 ರೂಪಾಯಿ ಕೊಟ್ಟೆ ಅವ್ರ ಕೈಲಿ ಹಾಕಿ ಅಂದ್ರು. ಅವಾಗ ಹಾಕಿದ್ರು, 2 ಬಾಟ್ಲ್ ಹಾಕಿದ್ರು. ಹಾಗೆ 10 ಗಂಟೆ ಆಗ್ತಾ ಬಂತು. ಡಾಕ್ಟ್ರು ಬಂದರು, ಮೇನ್ ಡಾಕ್ಟ್ರು ಬಂದರು. ಎಲ್ಲರಿಗೂ ಚೆಕಪ್ ಮಾಡಿ, ಇವ್ರಿಗೂ ಚೆಕಪ್ ಮಾಡಿದ್ರು. ಎಲ್ಲರೂ ಮುಟ್ಟು ನೋಡಿದ್ರು, ನೋವು ಅಂದರು. ಅವ್ರಿಗೂ ಒಂದ್ಸಲ ಕನ್ಫ್ಯೂಷನ್ ಆಯಿತು, ಯಾಕೋ ಇದು ಅನ್ಕಂಡೀಷನ್ ಕೇಸ್ ಇದು ಅಂದ್ಬಿಟ್ಟು ನಾನು ಕರೆದ್ಬಿಟ್ಟು, ನೋಡಪ್ಪ ಇದು ರಿಪೋರ್ಟ್ ಬರ್ಕೊಡ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ನಾವೀಗ ಹೋಗ್ಬಿಟ್ಟು ನಾವೇ ಹತ್ರ ಸ್ಕ್ಯಾನ್ ಮಾಡಿಸಿ ಅಂದರು. ಸರಿ ಅಂದ್ಬಿಟ್ಟು ನಾನು ಕರ್ಕೊಂಡು ನಡೆಯೋಕ್ಕೂ ಆಗ್ತಾ ಇರಲ್ಲ, ಕರ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದೆ. ಆ ಪಾಯಿಂಟು ಅಲ್ಲಿವರೆಗೂ ಕರ್ಕೊಂಬಂದೆ. ನಡೆಯೋಕ್ಕಾಗ್ತಿಲ್ಲ ಅಂದ್ರೆ ಆಟೋ ಮಾಡ್ಕೊಂಬಂದೆ. ಆಟೋದು ಕೂರಿಸ್ಕೊಂಡು ಅಲ್ಲಿ ಸ್ಕ್ಯಾನಿಂಗು ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಹೋದ್ವಿ. ಆವಾಗ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇತ್ತು. 900 ರೂಪಾಯಿ ಕೇಳಿದ್ರು ಅವರು. ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಇತ್ತು. ಏನು ಮಾಡೋದು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಚಿಕ್ಕಣ್ಣವ್ರು ಓನರ್ ಬಂದ್ಬಿಟ್ಟು ಫೋನು ಈಗ ರೀಚ್ ಆಗ್ತಾ ಇರಲಿಲ್ಲ, ಈ ಕಡೆ ನಮ್ಮ ರೀಚ್ ಆಗ್ತಾ ಇರಲಿಲ್ಲ. 12 ಗಂಟೆಗೆ ಡಾಕ್ಟ್ರು ಬರ್ತಾರೆ ಅಂತ ಹೇಳಿದ್ರು ಅವರು ಸ್ಕ್ಯಾನ್ ಮಾಡೋದು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ, ಕೂತಿದ್ವಿ. ಆವಾಗಲೂ ವಾಮಿಟ್ ಮಾಡೋದು, ಕವರಲ್ಲಿ ಇಟ್ಕೊಳ್ಳೋದು, ಕೆಳಗಡೆ ಪೀಸ್ ಹಾಕೋದು, ಹಂಗೆ ಮಾಡ್ತಾಯಿದ್ವಿ. ಸರಿ ಅಂದ್ಬಿಟ್ಟು ಅವಾಗ ಏನಾಯಿತು, ಅಮೌಂಟ್ ಹೆಂಗೋ ಅರೇಂಜ್ ಮಾಡಿದ್ರು. ಸ್ವಲ್ಪ ಇತ್ತು ಅವ್ರ ಹತ್ರ ಇರೋದು 100-200 ಎಲ್ಲ ಅರೇಂಜ್ ಮಾಡಿಬಿಟ್ಟು. ಆಮೇಲೆ ಆ ಜನ ಸೇರ್ಕೊಂಡ್ಬಿಟ್ಟಿದ್ರು, ಎಲ್ಲ ಪೇಷಂಟು ಸ್ಕ್ಯಾನ್ ಮಾಡಿಸೋರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ನಾವು ಲಾಸ್ಟ್ ಆಗ್ಬಿಟ್ವಿ. 1 by 1 ಎಲ್ಲ ಹೋಗ್ತಾಯಿದ್ರು. ಆಮೇಲೆ ಕೊನೆಯಲ್ಲಿ ಏನಾಯಿತು ಅಂದರೆ, ಅವರು ಮಧು ಅನ್ನೋ ಒಬ್ಬ ಓನರು ಇಟ್ಕೆ ಫ್ಯಾಕ್ಟ್ರಿ ಫಸ್ಟ್ ಮಾಡ್ತಿದ್ರಂತೆ ಅವರು. ಆ ಓನರು ಮತ್ತು ಇನ್ನೊಬ್ಬ ನಂದೀಶ್ ಅನ್ನೋರು ಬಂದಿದ್ರಂತೆ. ಅವ್ರು ಬಂದ್ಬಿಟ್ಟು ಇವರು ನಮ್ಮ ಅತ್ತೆ ಬಂದು ಹೇಳಿದ್ರು, ಬಂದವರೇ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ಅವ್ರ ಫೋನ್ ಬೇರೆ ರೀಚ್ ಆಗ್ತಾಯಿಲ್ಲ, ಏನು ಮಾಡೋದು ಇವಾಗ, ಒಂದು ಕೆಲಸ ಮಾಡೋಣ, ನನ್ನ ಚಿಕ್ಕಣ್ಣವ್ರು ಓನರ್ ಇದ್ದಾರಲ್ಲ, ಅವ್ರಿಗೋಗಿ ಇನ್ಫಾರ್ಮ್ ಮಾಡ್ಬಿಟ್ಟು ಬರ್ತೀನಿ ಅಂದರು. ಆಮೇಲೆ ನಾನು ಹೋದ್ಮೇಲೆ ನಾನು ಅಷ್ಟೇ ಮಾಡಿದ್ದು. ಆಮೇಲೆ ಅದೆಲ್ಲ ಹೊಡ್ಕೊಂಡು ಹೋದ್ರಂತೆ, ಇಬ್ಬರು ಸೇರಿ ಅಲ್ಲೂ ಮೇಲ್ಗಡೆನೂ ಬಂದು ಹೊಡೆದ್ರಂತೆ, ಅಲ್ಲಿಂದ ಕೆಳಗಡೆನೂ ಹೊಡೆದ್ರಂತೆ. ಆಮೇಲೆ ಕಾರಲ್ಲೇ ತಗೊಂಡು ರೀಸನ್ನು ಅವ್ರದ್ದು ಫಸ್ಟ್ ನನಗೆ ಗೊತ್ತಿಲ್ಲ, ಏನು ಕೊಡಿದ್ರು ಏನು ಅಂತ. ಅಲ್ಲ ನಾನು ಇರೋ ವಿಚಾರ ಹೇಳ್ತೀನಿ, ಇಷ್ಟ ಆಯಿತು. ಆಮೇಲೆ ಏನೇನು ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದು ಎಲ್ಲ ಮಾಡಿಕೊಂಡು ಕೊನೆಯಲ್ಲಿ ಅಲ್ಲೆಲ್ಲ ಹೊಡೆದ್ರಂತೆ, ಕಾರಲ್ಲಿ ಕರ್ಕೊಂಡು ಫ್ಯಾಕ್ಟ್ರಿ ಹತ್ರನೂ. ಇವ್ರು ಫಸ್ಟ್ ಮಾಡ್ತಿದ್ರಲ್ಲ, ಅಲ್ಲೂ ಹೊಡೆದು ಆಮೇಲೆ ಇವ್ರು ಏನು ಮಾಡಿದ್ರು, ಅಲ್ಲೂ ಸ್ವಲ್ಪ ಗಲಾಟೆ ಆಗಿ, ಸರಿ ನಾನು ಇರಲ್ಲ, ಇಷ್ಟೆಲ್ಲ ಹೊಡೆದ ಮೇಲೆ ಹಂಗೆ ಅಂತ ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ. ಆಟೋನೇ ಮಾಡ್ಕೊಂಡು ಬಂದ್ಬಿಟ್ಟವ್ರು ಡೈರೆಕ್ಟು. ಮತ್ತೆ ಅವ್ರು ಚಿಕ್ಕಣ್ಣ ಫ್ಯಾಕ್ಟ್ರಿ ಡೈರೆಕ್ಟ್ ಆಟೋನೇ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಆಮೇಲೆ ಅಷ್ಟೇ ನಾವು ಇಳಿಸ್ಬಿಟ್ಟು ಬಾಡಿನ ಹಿಂಗೆ ಇಳಿಸ್ಬಿಟ್ಟು ಅಲ್ಲೇ ಫ್ಯಾಕ್ಟ್ರಿ ಹತ್ರ ಇಳಿಸ್ಬಿಟ್ಟು ರೂಮಲ್ಲಿ ಮಲಗಿಸಿದ್ವಿ. ಸರಿ ಅಂದ್ಬಿಟ್ಟು ಚಿಕ್ಕಣ್ಣವ್ರು ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಯಾಕೋ ಸೀರಿಯಸ್ ಇದೆ ಅಂದ್ಬಿಟ್ಟು ಕರ್ಕೊಂಡು ಅವಾಗ ನಾನು ಹೋಗಿಲ್ಲ ಹಾಸ್ಪಿಟ್ಲಿಗೆ. ನಾನು ಅವಾಗ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಇವರೇ ಕರ್ಕೊಂಡು ಹೋಗಿದ್ರು. ನಮ್ಮ ಮತ್ತೇನೋ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದವ್ರೆ. ಎಲ್ಲೋ ಸರ್ಗೂರು ರೋಡಲ್ಲಿ ಎಲ್ಲೋ ತೋರಿಸಿದ್ದಾರೆ, ಹ್ಯಾಂಡ್ ಪೋಸ್ಟಲ್ಲಿ ತೋರಿಸಿದ್ದಾರೆ. ಸರಿ ಅಂದ್ಬಿಟ್ಟು ಕರ್ಕೊಂಬಂದು ನಾನು ಹೋಗಿದ್ದಿಲ್ಲ ಆವಾಗ ಮನೆಗೆ ಬಂದು ಕರ್ಕೊಂಡು ಪೇಷಂಟ್ಗೆ ನಮ್ಮಮ್ಮ ಇದ್ದಾರೆ, ಚಕ್ಕೂರಲ್ಲಿ ನಮ್ಮಮ್ಮ ಇದ್ದಾರೆ, ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ಟು ಹಿಂಗಾಗಿದೆ, ಅಲ್ಲಿ ಇಸ್ಕೊಂಬಿಡಿ ಅಂದ್ಬಿಟ್ಟು ಚಿಕ್ಕಣ್ಣ ಇಟ್ಕೆ ಫ್ಯಾಕ್ಟ್ರಿ ಓನರೇ ಹೇಳಿದ್ದಾರೆ. ಅದಕ್ಕೆ ಮನೆಯಲ್ಲೇ ಬಂದು ಇಳಿಸಿದ್ದು, ಯಾಕಂದರೆ ಆರೈಕೆ ಮಾಡಬೇಕಲ್ಲ.
ಸ್ವಲ್ಪ ಸೀರಿಯಸ್ ಇತ್ತು ಕೇಸು. ಆಗಲೂ ಕೈ ಕಾಲೆಲ್ಲ ಕೋಲ್ಡ್ ಆಗ್ಬಿಟ್ಟಿತ್ತು, ಡೌಟ್ ಇತ್ತು, ಬದುಕೋದು ಡೌಟ್ ಅಂದ್ಬಿಟ್ಟು ನಾನೇ ಹೇಳಿದೆ ಅಮ್ಮನಿಗೆಲ್ಲ ಕದ್ಬಿಟ್ಟು ಸೈಡಲ್ಲಿ. ಆದರೂ ನಮ್ಮ ಕೈಯಲ್ಲಾದಷ್ಟೆಲ್ಲ ಬಿಸಿನೀರು ಕಾಯಿಸೋದು, ಗಂಜಿ ಮಾಡ್ಕೊಳ್ಳೋದು ಎಲ್ಲ ವಾಮಿಟೇ. ಫುಲ್ ಲಾಸ್ಟಲ್ಲೂ ಸ್ನಾನನೂ ಮಾಡ್ತಿದ್ವಿ, ತಲೆ ಸ್ನಾನ ಮಾಡ್ತಿಲ್ಲ, ಬಾಡಿ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗಲಿ, ಫ್ರೀ ಆಗಲಿ ಅಂದ್ಬಿಟ್ಟು ಎಲ್ಲ ಥರ ಮಾಡ್ತಿದ್ವಿ. ಬಿಸಿನೀರಿಂದ ಹಿಡಿದು ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ. ಆಮೇಲೆ ಗ್ಲಾಸ್ ಇಡೋದು ಹಿಂಗೆ ಇದಾಗುತ್ತಲ್ಲ ಅದೆಲ್ಲ ಮಾಡಿದ್ವಿ. ಇನ್ನೇನು ಬೆಳಗಿನ ಜಾವ 3 ಗಂಟೆ ಅಷ್ಟೇ ಜಾಸ್ತಿ ಆಗೋಯ್ತು, ನೋವು ಜಾಸ್ತಿ ಆಗೋಯ್ತು. ಆಗಲ್ಲ ನಾನು ಈಗ ಹೋಗ್ಬಿಡ್ತೀನಿ, ಹಂಗೆ ಆಗಲ್ಲ ನನ್ನ ಕೈಲಿ. ನಾನು ಅಷ್ಟೇ ಚಿಕ್ಕಣ್ಣನ ಓನರ್ ಫೋನ್ ಮಾಡಿದೆ, ಸರ್ ಹಿಂಗೆ ಆಗ್ಬಿಟ್ಟಿದೆ. ಓನರ್ ಚಿಕ್ಕಣ್ಣ ಎಲ್ಲಿ ಅವರವರು? ಅವ್ರು ಚಕ್ಕೂರವ್ರೆ. ಹಿಂಗೆ ಆಗ್ಬಿಟ್ಟಿದೆ, ಆಂಬುಲೆನ್ಸ್ ಫೋನ್ ಮಾಡಿ ಅಂದೆ ನಾನು. ಹಾಂ ಮಾಡ್ತೀನಿ. ಜಾಸ್ತಿ ಆಗ್ಬಿಟ್ಟಿದ್ಯಾ? ಹಾಂ ಜಾಸ್ತಿ ಆಗಲ್ಲ ಅವರು ಮಾತು ಈಗ ನಿಂತೋಗಂಗೆ ಆಗ್ತಾಯಿದೆ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಆಂಬುಲೆನ್ಸ್ ಫೋನ್ ಮಾಡೋ 6 ಗಂಟೆ ಆಗುತ್ತೆ ಅಂತ ಬರೋದು. ಪರವಾಗಿಲ್ಲ ಬರಲಿ, ಅಲ್ಲಿವರೆಗೂ ನಾವು ಸ್ವಲ್ಪ ಮೇಂಟೈನ್ ಮಾಡ್ತೀವಿ ಅಂದರು. ಆಂಬುಲೆನ್ಸ್ 6 ಗಂಟೆಗೆ ಬಂತು. ನಾವು ಇನ್ನೇನು ಬಾಡಿನ ಎತ್ಕೊಂಡು ಹೋಗ್ಬೇಕು ಹಾಕಬೇಕು, ಇನ್ನೇನು ಅಷ್ಟಲ್ಲೇ ಜೀವ ಉಂಟು. ಕಣ್ಣೆಲ್ಲ ಮುಚ್ಕೊಂಡ್ಬಿಟ್ಟು ಅಷ್ಟೇ. ಏನು ಆಚೆನೂ ಬಂದಿಲ್ಲ ಬಾಡಿ. 6 ಗಂಟೆಗೆ ಆಂಬುಲೆನ್ಸ್ ಬರೋದಕ್ಕೂ ಮುಂಜಾನೆ 6 ಗಂಟೆ ನಿನ್ನೆ ಅಷ್ಟರಲ್ಲೇ ಜೀವ ಹೊಂಟೋಯ್ತು. ಅಷ್ಟು ಸರಿ ಅವರು ಇಲ್ಲ. ಆಮೇಲೆ ಪೊಲೀಸ್ ಎಲ್ಲ ಏನೋ ಇನ್ಫಾರ್ಮ್ ಮಾಡಿರಲಿಲ್ಲ, ಏನೋ ಇನ್ಫಾರ್ಮ್ ಮಾಡಲಿಲ್ಲ. ಆಮೇಲೆ ಇಲ್ಲಿ ಬಂದು ಬಾಡಿ ಇಲ್ಲ, ಆ ಟೈಮಲ್ಲಿ ನಮಗೆ ನಾವು ಐಡಿಯಾ ಬಂದಿಲ್ಲ. ಆಮೇಲೆ ಊರವರೆಲ್ಲ ಸೇರಿದ್ನಲ್ಲ ಅಲ್ಲಿ ಫ್ಯಾಕ್ಟ್ರಿ ಹತ್ರ, ಅಲ್ಲೇ ಔಟ್ ಫ್ಯಾಕ್ಟ್ರಿ ಮಧು ಹೊಡೆದವನಲ್ಲ, ಆ ಫ್ಯಾಕ್ಟ್ರಿ ಹತ್ರ ಗಾಡೀಲಿ ಮಾಡ್ಕೊಂಡು ಹೋದ್ವಿ. ಬಾಡಿ ಎತ್ಕೊಂಡು ಹೋಗಿ ನೇರಳೆ ಗಣೇಶನ ಗುಡಿ ಅಲ್ಲಿರೋದು. ಆಮೇಲೆ ಊರವರೆಲ್ಲ ಸೇರಿಕೊಂಡು ಒಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಎಲ್ಲ ಬಂದು ಇದೆಲ್ಲ ಪಡ್ಕೊಂಡು ನೋಟಿಸ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಆಮೇಲೆ ಸ್ವಲ್ಪ ಈಗ ಬಂದಿದ್ದಾರೆ. ಸ್ಪಾಟ್ಗೂ ಬಂದಿದ್ದು. ಇವಾಗಲೂ ಎಲ್ಲ ಇದು ಮಾಡಿದ್ರು, ಎಲ್ಲ ಕಡೆನೂ ನೋಡ್ಕೊಂಡ್ಬಂದ್ರು, ಎಲ್ಲೆಲ್ಲ ಆಗಿದೆ ಎಲ್ಲ ಏನಾದರೂ ಒಂದು ಎವಿಡೆನ್ಸ್ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಇದು ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ನಡೀತಾ ಇದೆ. ಈಗ ಬಾಡಿ ಇವಾಗ ಮೈಸೂರಿಗೆ ಹೋಗ್ಬೇಕಂತ ಇದು ಮಾಡಿದೆ. ಆಂಬುಲೆನ್ಸ್ ರೆಡಿ ಇದೆ. ಓಕೆ, ಥ್ಯಾಂಕ್ ಯು.